ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಇವತ್ತು ತಮಿಳ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ, ನಾನು ಇವತ್ತು ಯಾವ ವಿಚಾರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳಿ. ಹೌದು ಸ್ನೇಹಿತರೆ, ಇದೇ ವಿಚಾರದ ಬಗ್ಗೆನೆ ನಿನ್ನೆ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ದು ಚಿತ್ರತಂಡ. ಅದ್ ಯಾವ ಚಿತ್ರ, ಯಾವ ಸಾಂಗ್ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದ ಬಗ್ಗೆ ಮಾತಾಡೋಣ ಬನ್ನಿ ಸ್ನೇಹಿತರೆ. ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ನಿಮ್ಮ ಕಮೆಂಟ್ಸ್ ತುಂಬಾ ನನಗೆ ಮುಖ್ಯ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಹೇಳ್ಬೇಕು ಅಂತ ಹೊರಟಿರೋ ಸಿನಿಮಾ ಬಂದ್ಬಿಟ್ಟು ಕೆಡಿ ಸಿನಿಮಾ ಸ್ನೇಹಿತರೆ. ಕೆಡಿ ಸಿನಿಮಾ ಧ್ರುವ ಸರ್ಜಾ ಅವರು ಮತ್ತು ಪ್ರೇಮ್ ಅವರ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತು ಈ ಸಿನಿಮಾದ ಎರಡು ಅಪ್ಡೇಟ್ಗಳನ್ನ ನಾನು ಇವತ್ತು ತಗೊಂಡ್ಬಂದೆ ಸ್ನೇಹಿತರೆ. ಏನ್ ಎರಡು ಅಪ್ಡೇಟ್ಸ್ ಅಂತಂದ್ರೆ ಸ್ನೇಹಿತರೆ, ಮೊದಲನೇದಾಗಿ ಈ ಸಿನಿಮಾದ ಒಂದು ಸಾಂಗ್ ದೋಸ್ತ ಅಣ್ತಮ್ಮ ಕಣೋ ಅನ್ನೋ ಒಂದು ಸಾಂಗ್ ನ ನಿನ್ನೆ ರಿಲೀಸ್ ಮಾಡಿತ್ತು ಸ್ನೇಹಿತರೆ ಚಿತ್ರತಂಡದಿಂದ. ನಾನು ಆ ಸಾಂಗ್ ನ ನೋಡಿದಾಗ ಯಾವ ತರ ಇತ್ತು ಏನು ಅಂತಂದ್ರೆ ಸ್ನೇಹಿತರೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ನಾವು ಅಣ್ಣ ತಮ್ಮ ಇರೋದ್ರಿಂದ ನಮ್ಮ ಅಣ್ಣನ ಜೊತೆ ನಮ್ಮ ಬಾಂಡಿಂಗ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿನ ಈ ಒಂದು ವಿಡಿಯೋ ಸಾಂಗ್ ನ ಅಂದ್ರೆ ಲಿರಿಕಲ್ ವಿಡಿಯೋ ಸಾಂಗ್ ನ ನೋಡಿದಾಗ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ತರ ಒಂದು ಸಾಂಗ್ ಬರಬೇಕಿತ್ತು ಸ್ನೇಹಿತರೆ ಅಂತ ಅನ್ಕೊಂತಿದ್ದೆ. ಒಳ್ಳೆ ಸಾಂಗ್ ನ ಪ್ರೇಮ್ ಅವರು ತಗೊಂಡ್ಬಂದಿದ್ದಾರೆ. ನನಗೆ ತುಂಬಾನೇ ಇಷ್ಟ. ಯಾಕೆಂದ್ರೆ ಪರ್ಸನಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ಈ ಅಣ್ಣ ತಮ್ಮ ಅನ್ನೋ ಬಾಂಡಿಂಗ್ ಇದ್ರೇನೆ ಸಿನಿಮಾ ಮತ್ತು ಅಣ್ಣ ತಮ್ಮ ಅನ್ನೋ ಬಾಂಡಿಂಗ್ ಇದ್ರೆ ಮಾತ್ರನೇ ಒಂದು ಲೈಫ್ ನಲ್ಲಿ ಚೆನ್ನಾಗಿರೋ ಸಾಧ್ಯ. ಒಬ್ಬೊಬ್ಬರೇ ಇದ್ರೆ ಸ್ವಲ್ಪ ಲೈಫ್ ಅಲ್ಲಿ ಅಷ್ಟೊಂದು ಇದಾಗಲ್ಲ. ಹಾಗಾಗಿ ಆ ತರದ ಒಂದು ಅಣ್ಣ ತಮ್ಮನ ಬಾಂಡಿಂಗ್ ಇರೋಂತ ಒಂದು ಈ ಮೂವಿನಲ್ಲಿ ಒಂದು ಬಾಂಡಿಂಗ್ ಇರುತ್ತೆ ಅಂತ ನನಗೆ ಅರ್ಥ ಆಯ್ತು ಸ್ನೇಹಿತರೆ. ಯಾಕಂದ್ರೆ ಈ ಸಾಂಗ್ ನ ನೋಡಿದಾಗ ನಮ್ಗೆ ಅರ್ಥ ಆಗೋದೇನಂದ್ರೆ, ಎಲ್ಲ ಒಂದ್ ಕಡೆ ಜೋಗಿ ಪ್ರೇಮ್ ಅವರು ಈ ಸಿನಿಮಾದಲ್ಲಿ ಅಣ್ಣ ತಮ್ಮನ ಒಂದು ಸೆಂಟಿಮೆಂಟ್ ನ ತೋರಿಸಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಸ್ನೇಹಿತರೆ. ಹಾಗಾಗಿ ಇನ್ನು ಎರಡನೇ ಅಪ್ಡೇಟ್ ನ ಬಂದ್ಬಿಟ್ಟು ಸ್ನೇಹಿತರೆ, ನಿನ್ನೆ ಸಿನಿಮಾದ ಒಂದು ರಿಲೀಸ್ ಡೇಟ್ ಎಲ್ಲರಿಗೂ ಕಟ್ಟ ಪ್ರಶ್ನೆ ಇದೆ. ಯಾಕೆಂತಂದ್ರೆ ನನಗಂತೂ ತುಂಬಾ ದಿವಸದಿಂದ ಕಾಯ್ತಾ ಇದೆ. ಏನಪ್ಪ ಇದು 2024 ಹೇಳಕ್ಕೆ ಬರ್ತಂದ್ರೆ ಇನ್ನು ಸಿನಿಮಾ ಯಾವ ರಿಲೀಸ್ ಅಂತಾನೆ ಹೇಳ್ತಾ ಇಲ್ಲ. ಸಿನಿಮಾ ನೋಡ್ರೆ ಕ್ರಿಸ್ಮಸ್ಗೆ ಅಂದ್ರು, ಆಮೇಲೆ ಅಕ್ಟೋಬರ್ ದಸರಾಕ್ಕೆ ಅನ್ಕೊಂಡ್ವಿ, ದೀಪಾವಳಿ ಬರ್ಬೋದು ಅನ್ಕೊಂಡ್ವಿ. ಬಟ್ ಸಿನಿಮಾ ಚಿತ್ರತಂಡ ಇನ್ನು ಯಾವಾಗ ಈ ಸಿನಿಮಾನ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚೂರು ಕನ್ಫರ್ಮೇಶನ್ ಇದ್ದಿಲ್ಲ ಸ್ನೇಹಿತರೆ. ಬಟ್ ಈಗ ಅದನ್ನ ಬ್ರೇಕ್ ಮಾಡಿಲ್ಲ ಚಿತ್ರತಂಡ. ಬ್ರೇಕ್ ನ ಮಾಡಿ ಕೊನೆಗೂ ಪರದೆನ ತೆರೆದಿದ್ದಾರೆ ಸ್ನೇಹಿತರೆ. ಸಿನಿಮಾ ಬಂದ್ಬಿಟ್ಟು 30ನೇ ತಾರೀಕು 4ನೇ ತಿಂಗಳು 2026 ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಲ್ಲ, ಇದೇ ಡೇಟಿಗೆ ಸಿನಿಮಾ ರಿಲೀಸ್ ಡೇಟ್ ಬಂದಾಯ್ತು ಸ್ನೇಹಿತರೆ. ಕೆಡಿ ಸಿನಿಮಾನ 2026ರಲ್ಲಿ ಅದು 30ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಾವು ವೀಕ್ಷಣೆ ಮಾಡಬಹುದು ಸ್ನೇಹಿತರೆ. ಯಾರೆಲ್ಲ ಈ ಸಿನಿಮಾಗೋಸ್ಕರ ಇನ್ನು ಕಾಯ್ತಾ ಇದ್ರ, ಧ್ರುವ ಸರ್ಜಾ ಫ್ಯಾನ್ಸ್ ಆಗಿರ್ಬೋದು, ಕನ್ನಡ ಫ್ಯಾನ್ಸ್ ಆಗಿರ್ಬೋದು, ಕನ್ನಡ ಸಿನಿಮಾ ಫ್ಯಾನ್ಸ್ ಆಗಿರ್ಬೋದು, ಯಾರೆಲ್ಲ ಈ ಸಿನಿಮಾವನ್ನ ನೋಡೋದಕ್ಕೆ ಕಾಯ್ತಾ ಇದ್ರ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋಗೆ. ಹಂಗೇನೆ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹೊಸಬ್ರು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರುವಂತ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಸ್ನೇಹಿತರೆ. ಎರಡು ಅಪ್ಡೇಟ್ಸ್ ಗಳು ನಾನು ನಿಮಗೆ ಮೇಜರ್ ಆಗಿ ಹೇಳ್ತೇನೆ. ಒಂದು ಸಾಂಗ್ ಬಗ್ಗೆ ಮತ್ತು ಒಂದು ರಿಲೀಸ್ ಡೇಟ್ ಬಗ್ಗೆ. ರಿಲೀಸ್ ಡೇಟ್ ಚಿತ್ರತಂಡ ಕೊನೆಗೂ ಕೊಟ್ಟಾಯ್ತು ಸ್ನೇಹಿತರೆ. ಜೋಗಿ ಪ್ರೇಮ್ ಅವರ ಒಂದು ಕಾಂಬಿನೇಷನ್ ಧ್ರುವ ಸರ್ಜಾ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇಲ್ಲಿ ಬಹು ತಾರಾಬಳಗ ಇದೆ ಸ್ನೇಹಿತರೆ. ರವಿಚಂದ್ರನ್ ಸರ್ ಆಗಿರ್ಬೋದು, ಸಂಜಯ್ ದತ್ ಅವ್ರ ಆಗಿರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ರಮೇಶ್ ಸರ್ ಅವ್ರ ಒಂದು ಡಿಫ್ರೆಂಟ್ ಲುಕ್ಸ್ ಆಗಿರ್ಬೋದು. ಇನ್ನು ಈ ಸಿನಿಮಾದ ಕಿಚ್ಚ ಬಾಸ್ ಯಾವ ಪಾತ್ರ ಮಾಡಿದ್ರೆ ಗೊತ್ತಿಲ್ಲ, ಅದು ಬೇರೆ ಇದೆ ಅಂತ ಹೇಳ್ತಿದ್ರೆ ಸ್ನೇಹಿತರೆ. ಕಿಚ್ಚ ಬಾಸ್ ಅವರ ಆಕ್ಟಿಂಗ್ ಹೆಂಗಿರುತ್ತೆ ಅಂತ ಆಲ್ರೆಡಿ ಈಗ ಮಾರ್ಕ್ ಸಕ್ಸಸ್ ನ ನೋಡ್ತಾ ಇದ್ದಾರೆ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ಕೊನೆಯದಾಗಿ ನಾನು ಈ ಒಂದು ವಿಡಿಯೋ ವಿಚಾರದ ಬಗ್ಗೆ ಮಾತಾಡ್ಲೇಬೇಕು ಅಂತ ಬಂದ ಸ್ನೇಹಿತರೆ. ಯಾಕೆಂತಂದ್ರೆ ಈಗ ನಡೀತಿರುವಂತ ಒಂದು ಘರ್ಷಣೆಗಳ ಬಗ್ಗೆ ಕನ್ನಡ ಇಂಡಸ್ಟ್ರಿ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ದಯವಿಟ್ಟು ಪೈರಸಿ ಮಾಡಬೇಡಿ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ. ಯಾಕೆಂತಂದ್ರೆ ಈ ಸಿನಿಮಾಗಳು ಇವತ್ತು ಎಷ್ಟು ಇಂಡಸ್ಟ್ರಿ ಲಾಸ್ ಆಗ್ತಿದೆ ಅಂತಂದ್ರೆ, ಹಾಗಾಗಿ ಪೈರಸಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಬಂದಿ. ಸಿನಿಮಾನ ನೋಡ್ಕೊಂಬಂದ್ಮೇಲೆ ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಎಲ್ಲಾ ಸಿನಿಮಾವನ್ನು ಕಂಟೆಂಟ್ ಮುಖಾಂತರ ನೋಡಕ್ಕಾಗಲ್ಲ ಸ್ನೇಹಿತರೆ. ಕೆಲವರು ನೋಡ್ತಾರೆ, ಕೆಲವರು ನೋಡಕ. ಬಟ್ ನಾನ್ ನಿಮಗೆ ಹೇಳೋದೇನಂದ್ರೆ, ದಯವಿಟ್ಟು ಪೈರಸಿಗಳಿಗೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋ ಸಮಯ ಬಂದ ಎಲ್ಲರೂ ಕೂಡ ನಮಸ್ಕಾರ.